साथियों, आप सबका स्वागत है फिर से हिंदी कक्षा में। आगे का भाग हम आपके सामने प्रस्तुत करने जा रहे हैं। आपको ध्यान देना है। कल तक जो आपके सामने हमने प्रस्तुत किया है शायद आप सबको याद होगा। आपको रिवाइज करने के लिए फिर से आपको कल की वीडियो देख लीजिए, आपको पता चल जाएगा। मैं आगे का भाग पढ़ रही हूँ, ध्यान दीजिए। तभी दुश्मन की कई गोलियां एक साथ सनसनाती, देखो बच्चों इधर क्या कह रहे हैं, दुश्मन की कई गोलियां एक साथ सनसनाती ಅಲ್ಲಿ ಅಟ್ಯಾಕ್ ಆಗ್ತಾ ಇದೆ, ಅಟ್ಯಾಕ್ ನಾನ್ ಸ್ಟಾಪ್ ಆಗಿದೆ, ಒಂದೇ ಸಾಲಿ ಟಾಕ್ 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 ಅಂತ ಶೂಟ್ ನಡೀತಾ ಇದೆ. ಅಂದರೆ ಅಲ್ಲಿ ಯುದ್ಧ ಆ ಥರ ನಡೀತಾ ಇದೆ ಅಂತ ಅದು ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ ಅಂತ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. सनसनाती हुई आई और मेजर के हाथ वे पेट में घुस गई. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ. ಯಾವ ತರಹ ಅಲ್ಲಿ ಮೇಜರ್ ಸಿದ್ಧರಾಗಿ ಮುಂದೆ ಹೋಗಬೇಕು, ನಾನೇ ಗೆಲ್ಲಬೇಕು, ನಮ್ಮ ದೇಶಕ್ಕೆ ನಾನು ಕಾಪಾಡಬೇಕು ಅಂತ ಅವರು ಹೋದರು. ಅವ್ರಿಗೆ ಇಲ್ಲಿ ಏನಾಯಿತು, ಸಡನ್ಲಿ ಅವ್ರ ಕೈಯಿಂದ ದಾಟಿ ಅವ್ರ ಸ್ಟಮಕ್ಗೆ ಅಲ್ಲಿ ಒಂದು ಗೋಲಿ ಬಂದು ಬಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗೈ ಮಗರ್ ಭಾರತೀಯ ಪರಂಪರಾ सीने पर गोली खाने की है पीठ पर नहीं. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಮತ್ತೊಂದ್ಸಲ ಇದೇ ಒಂದು ಸೆಂಟೆನ್ಸ್ ನಿಮ್ಮ ಮುಂದೆ ರಿಪೀಟ್ ಆಗಿದೆ. ಭಾರತೀಯರ ಪರಂಪರೆ ಆಗಿದೆ, ನಾವು ಯುದ್ಧ ಭೂಮಿಯಲ್ಲಿ ನಿಂತಿದ್ದೀವಿ ಅಂದರೆ ಮುಂದೆಯಿಂದ ನಮಗೆ ವಾರ್ ಮಾಡಬೇಕು, ಮುಂದೆಯಿಂದ ಫೈಟ್ ಮಾಡಬೇಕು, ಹಿಂದೆಯಿಂದ ಮಾಡಬಾರ್ದು, ಇಂಥದ್ದು ಒಂದು ಪರಂಪರೆ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾಕೆ ಯೇ ಶಬ್ದ ಪ್ರೇರಣಾ ದೇ ರಹೆ ಥೇ. ನೋಡ್ರಿ, ತಾಯಿ ಹೇಳಿದ್ದು ಮಾತು ಅವರಿಗೆ ನೆನಪು ಬರ್ತಾ ಇದೆ. ಅದೇ ಒಂದು ರೂಲ್ಸನ್ನು ನಾನು ಫಾಲೋ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬಂದಿದೆ ಆ ಮಾತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ವೇ ಚೋಟ್ ಕಿ परवाह किए बगैर आगे बढ़ते रहे और गोलियां आ आकर उनके सीने में छत्ती घुसती गई. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಅಂದರೆ ಅವರು ತನಗೆ ಗೋಲಿಗಳು ಬಂದು ಬೀಳ್ತಾ ಇದ್ದಾವೆ ಅನ್ನೋದೇ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಸಡನ್ಲಿ ಹೆಂಗೆ ಶೂಟ್ ಮಾಡ್ತಾ ಮಾಡ್ತಾ ಎಷ್ಟು ಜನ ಅಲ್ಲಿ ಯುದ್ಧದಲ್ಲಿ ಸೈನಿಕರು ಅವರಿಗೆ ಶೂಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಅದೇ ಥರ ಮುಂದೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಗೋಲಿ ಅವರ ಹೃದಯದ ಮೇಲೆ ಹತ್ತಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಅದು ಒಂದು ವಾತಾವರಣ ಇಲ್ಲಿ ಕಂಡು ಬಂದಿತ್ತು. स्थिति को समझते हुए उनको पीछे हटने का आदेश जारी किया गया पर मेजर के कदम रुके नहीं. ಅವರು ಅಂಥದ್ದು ಒಂದು ಸ್ಥಿತಿಯಲ್ಲಿ ನೋಡಿ ಎಲ್ಲರೂ ಅವರಿಗೆ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ, ನೀವು ಹೊರಟು ಹೋಗ್ರಿ ಇಲ್ಲಿಂದ, ಬೇಡ ನೀವು ಹೋಗ್ರಿ ಅಂದ್ರೇನು ಅವರು ಕೇಳಕ್ಕೆ ರೆಡಿ ಇಲ್ಲ. ಅವರು ಈಗ ನಾನು ಯುದ್ಧಕ್ಕೆ ಬಂದಿದ್ದೀನಿ ಅಂದರೆ ನಾನು ಹೊರಟು ಹೋಗತ್ತು, ನಮ್ಮ ಪರಂಪರೆ ಅಲ್ಲ ಅಂತ ಅವ್ರು ಏನು ಮಾಡಿದರು, ಇದೇ ಥರ ಮುಂದೆ ಹೋದರು. ನಾನು ಸತ್ರೆ ಸಾಯಲಿ, ನನಗೆ ಅದು ಚಿಂತೆ ಇಲ್ಲ, ನನ್ನ ದೇಶವನ್ನು ನಾನು ಕಾಪಾಡಬೇಕು ಅನ್ನೋದು ಅಂಥದ್ದು ಒಂದು ಮನಸ್ಸಲ್ಲಿ ಅವ್ರದ್ದು ಬಂದಿತ್ತು ಅಂತ ತಾಯಿ ಹೇಳಿದ್ರಲ್ಲ, ಆ ಮಾತನ್ನು ಅವರು ನೆನೆಸ್ಕೊಂಡು ಮುಂದೆ ಹೋದರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. पर मेजर के कदम रुके नहीं, दुश्मन के सारे टैंकों को ध्वस्त कर विजय श्री को गले लगा कर ही उन्होंने दम लिया. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಲಾಸ್ಟ್ಗೆ ಎಷ್ಟು ಸೈನಿಕರು ಅವರಿಗೆ ಎಷ್ಟು ಜನ ಇದ್ರಲ್ಲ ನಮಗೆ ಯುದ್ಧ ಮಾಡೋಕ್ಕೆ ಭಾರತ ಮೇಲೆ, ಅವರೆಷ್ಟು ಜನ ಆದರೆ ನನಗೆ ಗೋಲಿಯನ್ನು ಹೊಡೆದ್ರೇನು ನಾನು ಹಿಂದೆ ಹೋಗಿಲ್ಲ, ನನಗೆ ಮುಂದೆನೇ ನಾನು ಹೋಗಿ ನಾನು ವಿಜಯನ್ನು ಪ್ರಾಪ್ತ ಮಾಡಿದೆ ಅನ್ನೋದು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. तुरंत ही अमृतसर के सैनिक अस्पताल में उन्हें लाया गया. ಸಡನ್ಲಿ ಅವರಿಗೆ ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋದರು ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಆಗಿದ ಮೇಲೆ ಅಮೃತ್ಸರದ ಒಂದು ಹಾಸ್ಪಿಟಲಲ್ಲಿ ಸೈನಿಕರು ತೋರಿಸ್ಕೊಳ್ತಾರ, ಆ ಹಾಸ್ಪಿಟಲಲ್ಲಿ ಅವರಿಗೆ ಕರ್ಕೊಂಡು ಹೋದರು ಅಂತ ಹೇಳ್ತಾ ಇದ್ದಾರೆ. पर तब तक पूरा सीना गोलियों से छन्नी हो चुका था. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಆ ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅವಾಗ ಅವ್ರಿಗೆ ನೋಡ್ತಾ ಇದ್ದಾರೆ. ಅವರ ಹೃದಯ ತುಂಬ ಅವರಿಗೆ ಏನಾಗಿದೆ, ಎಲ್ಲ ಗೋಲಿಗಳು ಬಿದ್ದಿದ್ವು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಚನ್ನಿ ಹೋಗಯ, ಜಲ್ದಿ ಜಲ್ದಿ ಆಯಿತು ಅವ್ರದ್ದು ಹೃದಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. उन्हें गले से अधिकारियों ने पूछा आपकी कोई ಅಂತಿಮ ಇಚ್ಛಾ ಹೇ ಅಂದರೆ ಅಲ್ಲಿ ಅವರಿಗೆ ಒಂಥರ ನಡುಗುತ್ತಾ ಅಲ್ಲಿರುವ ಜನ ಅವ್ರಿಗೆ ಕೇಳ್ತಾ ಇದ್ದಾರೆ, ನಿಮಗೆ ಅಂತಿಮ ಇಚ್ಛೆ ಏನಾರ ಇದೆನಾ ಅಂತ ಆ ಥರ ಪ್ರಶ್ನೆಯನ್ನು ಅವ್ರಿಗೆ ಕೇಳ್ತಾ ಇದ್ದಾರೆ. ಗೋಲಿಯಾ सीने में कसक रही थी पर मेजर ने चेहरे पर मुस्कान लाते हुए कहा, हाँ है, मेरी माँ तक संदेश पहुँचा देना, तुम्हारे बेटे ने गोलियां सीने पर ही खाई हैं, पीठ पर नहीं. ನೋಡ್ರಿ, ಒಂದೇ ಒಂದು ಮಾತು, ಒಂದೇ ಒಂದು ಸೂಚನೆ, ಒಂದೇ ಒಂದು ಇನ್ಫಾರ್ಮೇಷನ್ ನಮ್ಮ ತಾಯಿಯ ಕಡೆ ನೀವು ಕಳಿಸಬೇಕು. ಅದು ಏನಿದೆ ಅಂತಿಮ ಇಚ್ಛೆ ಅಂದರೆ, ನಾನು ಹಿಂದೆಯಿಂದ ನನಗೆ ಯಾರೂ ವಾರ್ ಮಾಡಿಲ್ಲ, ಮಾಡಿದ್ರೂ ನಾನು ಹೊರಟು ಹೋಗಿಲ್ಲ ಮೈದಾನ ರಣಭೂಮಿಯನ್ನು ಬಿಟ್ಟು, ನನಗೆ ಅವರು ಮುಂದೆಯಿಂದನೇ ವಾರ್ ಮಾಡಿದ್ದಾರೆ. ನಾನು ಅಲ್ಲೇ ಮುಂದೆ ಹೋಗ್ತಾ ನನ್ನನ್ನು ನಾನು ಈಗ ಮರಣ ಆಗಿದ್ದೀನಿ ಅನ್ನೋದು ಈ ವಿಷಯ ನಮ್ಮ ತಾಯಿಗೆ ನೀವು ಮುಟ್ಟಿಸಬೇಕು ಅಂತ ಇಲ್ಲಿ ಇವರು ತಿಳಿಸ್ತಾ ಇದ್ದಾರೆ ಅಂತಿಮ ಇಚ್ಛೆಯನ್ನು. जानते हैं ये बहादुर कौन थे? ವಿದ್ಯಾರ್ಥಿಯೋ, आप जानते हैं ये बहादुर कौन थे? ತಮ್ಮೆಲ್ಲರಿಗೆ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಇವರು ಯಾರಿದ್ರು ಅಂತ ಇಲ್ಲಿ ಬಹದ್ದೂರ್ ಅಂತ ಹೇಳ್ತಾ ಇದೆ. ಶಕ್ತಿಶಾಲಿ ಮನುಷ್ಯರು ಯಾರಿದ್ರು ನಿಮಗೆ ಗೊತ್ತಾ? ಸ್ಟ್ರಾಂಗರ್ ಪರ್ಸನ್ ಯಾರಿದ್ರು ಅಂತ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ये भारतीय सेना के अफसर मेजर आशाराम त्यागी थे. मैंने आपको पहले बता चुकी हूँ, वही यही थे, यानी कि आपको इधर बताया जा रहा है. आशाराम त्यागी ಅವರು ಮೇಜರ್ ಇದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. जिन्होंने माँ के वचनों का पालन करते हुए अपनी मातृभूमि की रक्षा के लिए ಪ್ರಾಣೋं की ಬಾಜಿ ಲಗಾ ದಿ. ನೋಡ್ರಿ, ಅವ್ರು ಏನು ಮಾಡಿದ್ರು, ತನ್ನನ್ನು ತಾನು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ ತನ್ನ ಮಾತೃಭೂಮಿಯನ್ನು ಉಳಿಸೋಕ್ಕೆ ತನ್ನನ್ನು ತಾನು ಬಲಿದಾನ ಕೊಟ್ಟರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಆಶಾರಾಮ್ ತ್ಯಾಗಿ ಅವರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. दीपक बुझ गया पर उसकी अमर ज्योति युगों तक देशभक्तों के राह दिखाती रहेगी. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ದೀಪ ಹಾರು ಹೋಯಿತು ಅಂದ್ರೇನು ಏನಾಯಿತು, ಎಲ್ಲರಿಗೆ ಒಂದು ದಾರಿಯನ್ನು ತೋರಿಸಿ ಹೋದರು. ಆಶಾರಾಮ್ ತ್ಯಾಗಿ ಅವರು ಎಲ್ಲರೂ ಅವರಿಗೆ ನೆನೆಸ್ತಾನೆ ಇರುತ್ತೀವಿ. ಇಂಥ ಒಂದು ಬಲಿದಾನವನ್ನು ನಮ್ಮ ದೇಶಕ್ಕೋಸ್ಕರ ಇವರು ಕೊಟ್ಟು ಹೋಗಿದ್ದಾರೆ, ಮಾಡು ಹೋಗಿದ್ದಾರೆ ಅನ್ನೋದು ನಾವು ನೆನೆಸ್ತಾ ಇರಬೇಕು. यहाँ तक के लिए हम इस पार्ट को देखे हैं. आपको कुछ मुश्किल हो तो आप हमें पूछेंगे. यहाँ तक के लिए धन्यवाद.